ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಶ್ಯಾಮ ಚಿಕ್ಕಿ ಕಾಣಿಸಿದ್ರೆ ನೀನ್ ಬರಕ್ ಹೇಳಿದ್ಯಾ ಅಂತ ನಾನ್ ಖಂಡಿತ ಹೇಳ್ತೀನಿ. ನಿಜವಾಗ್ಲೂ ನಮ್ ಶ್ಯಾಮ ಚಿಕ್ಕಮ್ಮನ ನೋಡಿದ್ರೆ ನಮ್ ಮನೆಗ್ ಬರೋಕ್ ಹೇಳ್ತೀರಾ? ಕಳಿಸ್ತೀನಿ. ಬೇಕಾಗಿಲ್ಲ. ಅವಳು ಮತ್ತೆ ಈ ಮನೆ ಒಳಗೆ ಕಾಲಿಡೋ ಅಗತ್ಯ ಇಲ್ಲ. ಅವಳಿಂದಾನೆ ನಮಗೆ ಈ ಕರ್ಮ ಬಂದಿದ್ದು. ಅವಳಿಂದಾನೆ ನನ್ ಗಂಡ ಹೀಗೆ ಮಂಚ ಹಿಡ್ದಿದ್ದಾರೆ. ಅವಳಿಂದಾನೆ ನಮ್ಮ ಅಖಿಲ್ ನಮ್ಮಿಂದ ದೂರ ಆಗಿದ್ದಾನೆ. ಅವಳಿಂದಾನೆ ತಮ್ಮನ್ನ ಹುಡುಕೊಂಡು ನನ್ನ ದೊಡ್ಡ ಮಗ ಬೀದಿ ಬೀದಿ ಅಲಿತಾ ಇದ್ದಾನೆ. ಅವಳು ಮತ್ತೆ ಈ ಮನೆಗ್ ವಾಪಸ್ ಬಂದು ಏನ್ ಮಾಡ್ಬೇಕಂತೆ? ಮಾಡಿದ್ದು ಸಾಕಾಗಿಲ್ವಂತ? ಆ ಮಹಾತಾಯಿ ಏನಾದ್ರೂ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ಇಂಥ ಕೆಲ್ಸ ಇನ್ಯಾವತ್ತೂ ಮಾಡ್ಬೇಡ ಅಂತ ಸರಿಯಾಗಿ ಬುದ್ಧಿ ಮಾತ್ ಹೇಳಿ. ಮಗನ್ನ ದೂರ ಮಾಡಿ ಹೆತ್ತ ತಾಯಿಗೆ ನೋವು ಕೊಡೋದು ಸರಿ ಅಲ್ಲ ಅಂತ ಬುದ್ಧಿ ಮಾತ್ ಹೇಳಿ. ಹಾಗೆ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅವಳು ಮಾಡಿದ ತಪ್ಪು ಅಂತ ನಿಮ್ ಸೊಸೆಗ್ ಹೇಳ್ತೀನಿ. ಶ್ಯಾಮ ಚಿಕ್ಕಮ್ಮ ಅಂದ್ರೆ ಅಜ್ಜಿಗೆ ಯಾಕೋ ತುಂಬಾನೇ ಕೋಪ. ಡಾಕ್ಟರ್, ಮಾವಂಗೆ ಟ್ರೀಟ್ಮೆಂಟ್ ಶುರು ಮಾಡಿ ಬನ್ನಿ. ಹೇ, ಮೊಬೈಲ್ ಕೊಡು. ಬನ್ನಿ ಅತ್ತೆ. ನಡಿಯಮ್ಮ. ಈ ನ್ಯಾಚುರಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಮ್ಮ. ಇವರಲ್ಲಿ ಬದಲಾವಣೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ನಮ್ಮ ಅದೃಷ್ಟನೇ. ನಿಮ್ಮ ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಅದೃಷ್ಟ ಕೂಡ. ನನ್ನ ಕೆಲಸನ ನಂಬಿ ಸರ್ಗೆ ಟ್ರೀಟ್ಮೆಂಟ್ ಮಾಡೋ ಕೆಲಸನ ನನಗೆ ಕೊಟ್ರಿ. ನಿಜವಾಗ್ಲೂ ಅದು ನನ್ನ ಅದೃಷ್ಟ. ನೀವು ಅವಕಾಶ ಕೊಡದೇ ಇದ್ದಿದ್ರೆ ಎಷ್ಟೋ ಕುಟುಂಬಕ್ಕೆ ಅನ್ನ ಕೊಟ್ಟಿರೋ ಈ ಮಹಾನುಭಾವನ್ಗೆ ಹೀಗೆ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ತಿರ್ಲಿಲ್ಲ. ಆ ಮುದುಕ ಹೇಗಿದಾನೋ, ಇಷ್ಟು ದಿನಕ್ಕೆ ಅವನ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗಿರುತ್ತೆ. ಪಾಪ, ನೋಡೋಣ. ಇನ್ ಸ್ವಲ್ಪ ದಿನ ಹೀಗೆ ಮಸಾಜ್ ಮಾಡಿದ್ರೆ ಸರ್ ಗ್ಯಾರಂಟಿಯಾಗಿ ಎದ್ದು ಓಡಾಡ್ತಾರೆ. ಎದ್ದು ಓಡಾಡೋದಾ? ನಿನ್ ಬಾಯಿ ಹರಕೆ ಫಲಿಸಿ ಹಾಗೇನಾದ್ರೂ ಆದ್ರೆ ಈ ಜನ್ಮಕ್ಕೆ ಇದಕ್ಕಿಂತ ನನ್ಗಿನ್ನೇನೂ ಬೇಡಮ್ಮ. ಹಾಗಾಗೋಕೆ ಬಿಡೋದಿಲ್ಲ. ಇವ್ ನಾರ್ಮಲ್ ಆದ್ರು ಅಂದ್ರೆ ನನ್ ಗುಟ್ಟು ಪೂರ್ತಿ ಹೊರಗೆ ಬೀಳುತ್ತೆ.
ಇನ್ ಜೀವನ ಪೂರ್ತಿ ಹೀಗೆ ಬೆಡ್ ಮೇಲೆ ಬಿದ್ದಿರ್ಬೇಕು. ಅತ್ತೆ, ಅಯ್ಯೋ, ಐಶ್ವರ್ಯ ಅಕ್ಕ ಬಂದ್ಲು. ಈಗೇನ್ ಮಾಡ್ಲಿ? ಏನ್ ಮಾಡ್ತಿದ್ದೀರಾ ಅತ್ತೆ? ಯಾರಿವ್ರು? ಇವರು ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದಾರಮ್ಮ. ನಿಮ್ಮ ಮಾವನ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡಿಸ್ತಿದೀವಿ. ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡೋದು ಅಂದ್ರೇನು? ಇಂಗ್ಲಿಷ್ ಟ್ರೀಟ್ಮೆಂಟಲ್ಲಿ ಯಾವಾಗ್ಲೂ ಹೊಸ ಹೊಸ ಮೆಡಿಸಿನ್ ಕಂಡುಹಿಡಿತಾ ಅದ್ಭುತವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಹಳೆ ಕಾಲದವ್ರ ಹಾಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂದ್ರೆ ಏನತ್ತೆ? ಅಂದ್ರೆ ಈ ಟ್ರೀಟ್ಮೆಂಟಿಂದ ಸ್ವಲ್ಪ ಗುಣ ಕಾಣ್ತಿದೆ, ಅದಕ್ಕೆ. ಸದ್ಯ ಗುಣ ಆಗ್ಬೋದು, ಆಮೇಲೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಅಂಥದ್ದೇನೂ ಆಗಲ್ಲ ಮೇಡಮ್. ಆಗಲ್ಲ ಅಂತ ಗ್ಯಾರಂಟಿಯಾಗಿ ಹೇಳ್ತೀರಾ ನೀವು? ಕೆಲವೊಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಮೆಡಿಸಿನ್, ಕೆಲವು ಇಂಗ್ಲಿಷ್ ಟ್ರೀಟ್ಮೆಂಟ್ ಮೆಡಿಸಿನ್ನ ಸೇರಿಸಿ ಕೊಡಬಾರ್ದು. ಹಾಗೆ ಕೊಟ್ರೆ ಕೆಲವು ಮೆಡಿಸಿನ್ ರಿಯಾಕ್ಟ್ ಆಗುತ್ತೆ. ಅದರಿಂದ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆ ಥರದ್ದೇನಾದ್ರೂ ಆಗಿ ನಮ್ಮ ಮಾವಂಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನೀವು ತಗೋತೀರಾ? ನೋಡಿದ್ರಾತೆ ಹೇಗ್ ಸೈಲೆಂಟ್ ಆಗಿದ್ದಾರೆ ಅಂತ? ಇಂಥವ್ರ ಹತ್ರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಹೇಗತ್ತೆ? ನೋಡಿ ಡಾಕ್ಟರ್, ನನ್ನ ಅತ್ತೆ ಏನೋ ಗೊತ್ತಿಲ್ಲದೆ ನಿಮ್ಮನ್ನ ಕರೆಸಿ ಈ ಟ್ರೀಟ್ಮೆಂಟ್ ಕೊಡಿಸ್ತಿದ್ರು. ಸಾಕು, ಇನ್ನು ನೀವು ಮಾಡಿದ ಸಾಕು. ನೀವು ನಿಮ್ಮ ಬ್ಯಾಗ್ ತಗೊಂಡು ಹೊರಟ್ಬಿಡಿ. ದಯವಿಟ್ಟು ನೀವು ಹೊರಡಿ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊರಡಿ. ಸರಿ ಮೇಡಮ್, ಹೋಗ್ತೀನಿ. ಮೇಡಮ್, ಒಂದ್ಸಲ ಸರ್ನ ನೋಡ್ತಿರೋ ಡಾಕ್ಟರ್ ಹತ್ರನೇ ಮಾತಾಡಿ ಹೀಗೆ ನ್ಯಾಚುರಲ್ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಕೇಳಿ. ಆಯ್ತು ಡಾಕ್ಟರ್. ಡಾಕ್ಟರ್ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ. ನಾನು ಮತ್ತೆ ಬಂದು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಸರಿ ಡಾಕ್ಟರ್. ಅಂದ್ರೆ ಈ ಡಾಕ್ಟರ್ ಫೋನ್ ನಂಬರ್ ವೈದೇಹಿ ಅಕ್ಕನ್ ಫೋನಲ್ಲಿದೆ ಅಂತಾಯ್ತು. ಫೋನ್ನಿಂದ ಆ ಫೋನ್ ನಂಬರ್ನ ಡಿಲೀಟ್ ಮಾಡಿದ್ರೆ ಆ ಡಾಕ್ಟರ್ಗೆ ಫೋನ್ ಮಾಡಲ್ಲ, ಕರೆಯೋದೂ ಇಲ್ಲ. ಸರಿ ಮೇಡಮ್, ಬರ್ತೀನಿ. ಸರಿನಮ್ಮ, ಬರ್ತೀನಿ. ಆಯ್ತು.
ಅಬ್ಬಾ, ಈ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಪೀಡೆ ತೊಲುಪ್ತು. ಏನ್ ಕೃಷ್ಣ ಇದು? ಯಾಕೆ ಹೀಗ್ ಮಾಡ್ದೆ? ಮಾವನ್ ಕಾಪಾಡೋಕೆ ಅವಕಾಶ ಕೊಟ್ಟ ಹಾಗೆ ಮಾಡಿ ಹೀಗ್ ಕಳಿಸ್ತಿದ್ಯಲ್ಲ. ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದ ಮಾವ ಗುಣ ಆಗ್ತಿದ್ರು. ಇನ್ನು 4-5 ದಿನ ಆಗಿದ್ರೆ ಅವ್ರು ಪೂರ್ತಿ ಗುಣ ಆಗ್ತಾರೆ, ಎದ್ದು ಓಡಾಡ್ತಾರೆ ಅನ್ಕೊಂಡೆ. ಈ ರೀತಿ ಪರಿಸ್ಥಿತಿಯಲ್ಲಿ ಹೀಗ್ ಮಾಡ್ದಿಲ್ಲ ಕೃಷ್ಣ. ಇವತ್ತು ಐಶ್ವರ್ಯ ಅಕ್ಕ ಊರಿಂದ ಬರ್ದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇನ್ ಸ್ವಲ್ಪ ದಿನ ಅವ್ರ ಅಮ್ಮನ ಮನೇಲೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವಳು ಬಂದಿದ್ರಿಂದ ನಾನು ನ್ಯಾಚುರಲ್ ಟ್ರೀಟ್ಮೆಂಟ್ ನಿಲ್ಸೋ ಹಾಗಾಯ್ತು. ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕೊಡದೆ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟು ನರನ ಶಾಶ್ವತವಾಗಿ ಸತ್ ಹೋಗೋ ಹಾಗೆ ಮಾಡ್ತಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಮಾವನ್ನ ನಾನು ಹೇಗೆ ಕಾಪಾಡ್ಕೊಳ್ಳಿ? ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು ಕೃಷ್ಣ, ನೀನೇ ತೋರಿಸ್ಬೇಕು. ಈ ಡಾಕ್ಟರ್ ಯಾಕಿನ್ನೂ ಹೋಗಿಲ್ಲ? ಏನಿನ್ನೂ ಇಲ್ಲೇ ಇದ್ದೀರಾ? ಮತ್ತೆ ಕರಿತೀನಿ ಅನ್ಕೊಂಡ್ರಾ? ಅಪ್ಪಿ ತಪ್ಪಿ ಕೂಡ ನಿಮ್ಮನ್ನು ಕರೆಯೋದಿಲ್ಲ. ಹೊರಡಿ. ಸರಿ ಮೇಡಮ್, ಬರ್ತೀನಿ. ವೈದೇಹಿ ಅಕ್ಕನ ಫೋನ್ನಿಂದ ಇವಳ ನಂಬರ್ ಡಿಲೀಟ್ ಮಾಡಾಯ್ತು. ಇವಳನ್ನ ಮನೆಯಿಂದ ಕಳ್ಸಾಯ್ತು. ಇನ್ನು ಮಾವಂಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಆಗೋ ಹಾಗಿಲ್ಲ. ಏನು ತುಳಸಿ ಅಷ್ಟು ಡಲ್ ಆಗಿದ್ದಾಳೆ? ಏನಮ್ಮ ಹೀಗಿದ್ಯಾ? ಏನಾಯ್ತು? ಇವತ್ತು ಮಸಾಜ್ ಮಾಡೋಕೆ ನಿನ್ ಪೇಷಂಟ್ ಹತ್ರ ಹೋಗ್ಲಿಲ್ವಾ? ಹೋಗಿದ್ದೆ ಅಣ್ಣ. ಹೇಗಿದೆ ಅವರಿಗೆ? ಆಯಲ್ಲು ಮಸಾಜು ಕೆಲಸ ಮಾಡ್ತಾ ಇದೆಯಾ? ಅವ್ರ ಪರಿಸ್ಥಿತಿ ಸ್ವಲ್ಪ ಸರಿ ಆಯ್ತಮ್ಮ? ಆಗಿದೆ ಅಣ್ಣ, ಸ್ವಲ್ಪ ಸರಿಯಾಗಿದೆ. ಇನ್ನೂ ಸ್ವಲ್ಪ ದಿನ ಇದನ್ನ ಮಾಡಿದ್ರೆ ಅವರು ಪೂರ್ತಿಯಾಗಿ ಗುಣ ಆಗ್ತಾರೆ, ಬೇಗ ಎದ್ದು ಓಡಾಡ್ತಾರೆ ಅಂತ ನನಗನ್ನಿಸ್ತಿದೆ. ಅಲ್ಲ, ಹೀಗಿದ್ದಾಗ ಸಂತೋಷ ಪಡೋದ್ ಬಿಟ್ಟು ಟೆಲ್ಲಾಗಿದೆಯಲ್ಲಮ್ಮ? ನಾಳೆಯಿಂದ ಅವರು ಟ್ರೀಟ್ಮೆಂಟ್ ಮಾಡೋ ಅವಕಾಶ ನನಗಿಲ್ಲ ಅಣ್ಣ. ಅದೇನಮ್ಮ ಇಲ್ಲ ಅಂದ್ರೇನು? ಅವ್ರು ಯಾಕೋ ಬೇಡ ಅಂದ್ರು, ಟ್ರೀಟ್ಮೆಂಟ್ಗೆ ಬರಬೇಡ ಅಂದ್ರು. ಅದೇನಮ್ಮ, ಪೇಷಂಟ್ ಗುಣ ಆಗ್ತಿದ್ರೆ ಟ್ರೀಟ್ಮೆಂಟ್ ಬೇಡ ಅನ್ನೋದೇನು? ಅವ್ರ 2ನೇ ಸೊಸೆಗೆ ಈ ವೈದ್ಯದ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಣ್ಣ. ಅಲೋಪತಿ ಮೆಡಿಸಿನ್ಸ್ ಇಂದಾನೆ ಅವರು ಪೂರ್ತಿ ಗುಣ ಆಗ್ತಾರೆ ಅಂತ ಅವ್ರು ನಂಬಿದ್ದಾರೆ.
ಹೀಗೆ ಆಯಿಲ್ಸಿಂದ ಮಸಾಜ್ ಮಾಡೋದ್ರಿಂದ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅವರು ಭಯ ಪಡ್ತಿದ್ದಾರೆ. ಅವ್ರು ಭಯ ಪಡೋದಲ್ದೆ ಮನೇಲಿರೋ ಎಲ್ರನ್ನೂ ಹೆದರ್ಸ್ತಿದ್ದಾರೆ. ಅದಕ್ಕೆ ನಾಳೆಯಿಂದ ಅವರು ಟ್ರೀಟ್ಮೆಂಟಿಗೆ ಬರಬೇಡ ಅಂದಿದ್ದಾರೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡಿದ್ಲಮ್ಮ ಆ ಮಹಾತಾಯಿ. ಚೆನ್ನಾಗಿ ಗುಣ ಆಗ್ತಿದ್ದವರಿಗೆ ಮಧ್ಯಾಹ್ನ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಟ್ಲು. ಅದೇ ನನಗೂ ಬೇಜಾರಾಗ್ತಿದೆ ಅಣ್ಣ. ನೊಂದ್ಕೋಬೇಡಮ್ಮ, ನೀನ್ಯಾಕೆ ಚಿಂತೆ ಮಾಡ್ತೀಯಾ? ಆ ದೇವ್ರೇ ಏನೋ ಒಂದು ದಾರಿ ತೋರಿಸ್ತಾನೆ, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ಹಾಗೆ ಮಾಡ್ತಾನೆ. ಆ ಭಗವಂತನ ಮೇಲೆ ಭಾರ ಹಾಕಿ ನಿನ್ ಧೈರ್ಯದಿಂದ ಇರಮ್ಮ. ಅದನ್ ಬಿಟ್ಟು ಇನ್ನೇನ್ ಮಾಡೋದಣ್ಣ? ಪರಿಸ್ಥಿತಿ ನಮ್ ಕೈ ಮೀರಿ ಹೋಗಿದೆ. ಆ ದೇವ್ರೇ ನಮ್ಗೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ಸಮಯಕ್ಕೆ ನಾನು ಊರಿಂದ ಬಂದಿದ್ದಕ್ಕೆ ಸರಿ ಹೋಯ್ತು. ನಾನು ಬರೋದೇನಾದ್ರೂ ಲೇಟ್ ಆಗಿದ್ದಿದ್ರೆ ಮಾವಂಗೆ ಪೂರ್ತಿಯಾಗಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡಿಸ್ತಿದ್ರು. ಅವ್ರು ಪೂರ್ತಿ ಕ್ಯೂರ್ ಆಗ್ತಿದ್ರು. ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಇವ್ರಿಗೆ ಎಲ್ಲಿ ಸಿಕ್ಕಿದ್ರೋ ಏನೋ. ಹೌದು, ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಹೋಗ್ಬೇಕಾದ್ರೆ ಕೃಷ್ಣನ್ ವಿಗ್ರಹದ ಮುಂದೆ ಏನ್ ಮಾಡ್ತಿದ್ರು? ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಕೂಡ ಶಾಮನ್ ಹಾಗೇನೆ ಕೃಷ್ಣನ್ ಭಕ್ತೇನಾ? ಇಲ್ಲ ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರ್ ಹಾಗೆ ವೇಷ ಬದಲಾಯಿಸ್ಕೊಂಡು ಬಂದ್ಲಾ? ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರ್ ಹಾಗೆ ಬಂದಿದ್ರೆ ನಾನು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿರೋ ವಿಷಯ ಕೂಡ ಗೊತ್ತಾಗಿರುತ್ತಾ? ಇಲ್ಲ ಇಲ್ಲ, ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಒಂದು ವೇಳೆ ಗೊತ್ತಾಯ್ತು ಅಂದರೆ ತುಂಬ ಕಷ್ಟ. ಆಗ ಶ್ಯಾಮ ಟ್ಯಾಬ್ಲೆಟ್ಸ್ ವಿಷಯನ ಹೊರಗೆ ಹಾಕಿ ಎಲ್ಲರ ಮುಂದೆ ನನ್ನ ಅಪರಾಧಿಯಾಗಿ ಮಾಡ್ತಾಳೆ. ಅಂಥ ಪರಿಸ್ಥಿತಿ ಬಂದರೂ ಕೂಡ ಸ್ವಲ್ಪನೂ ಅನುಮಾನ ಬರ್ದೇ ಇರೋ ಹಾಗೆ ಶ್ಯಾಮನ ಶಾಶ್ವತವಾಗಿ ದೂರ ಮಾಡಬೇಕು. ಈಗ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರಾಗಿ ಬಂದಿರೋ ವ್ಯಕ್ತಿ ಶ್ಯಾಮನ ಅಲ್ವಾ ಅನ್ನೋ ವಿಷಯನ ನಾನು ತಿಳ್ಕೋಬೇಕು. ಹೇಗೆ? ಛೇ, ಅರ್ಜೆಂಟ್ ಮಾಡಿ ವೈದೇಹಿ ಅಕ್ಕನ ಫೋನಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ನಂಬರ್ ಡಿಲೀಟ್ ಮಾಡಿದೆ. ಆ ನಂಬರ್ ಇದ್ದಿದ್ರೆ ಮನೆಗೆ ಬಂದಿದ್ದ ಆ ಡಾಕ್ಟರ್ ಶ್ಯಾಮನೋ ಅಲ್ವಾ ಅನ್ನೋ ವಿಷಯನ ತಿಳ್ಕೊಬೋದಿತ್ತು. ಕೈಗೆ ಸಿಕ್ಕಿರೋ ಒಳ್ಳೆ ಅವಕಾಶನ ಮಿಸ್ ಮಾಡಿಕೊಂಡೆ. ಇವಾಗ ಟ್ಯಾಬ್ಲೆಟ್ ತರೋದಕ್ಕೆ ಹೋದಾಗ ಶಾಪ್ ಓನರ್ ಹೇಳಿದ್ರು, ಬೆಳಿಗ್ಗೆಯಿಂದ ಪದೇ ಪದೇ ಅದೇ ನೆನಪಾಗ್ತಾ ಇದೆ. ಶ್ಯಾಮ ನನ್ನ ಹತ್ರ ನಿಜ ಯಾಕೆ ಮುಚ್ಚಿಟ್ಲು? ಶ್ಯಾಮ ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ಲು? ನಿಜ ಮುಚ್ಚಿಟ್ರೆ ಸುಳ್ಳು ಹೇಳಿದ್ರೆ ನಾನು ಸಹಿಸ್ಕೊಳ್ಳಲ್ಲ ಅನ್ನೋ ವಿಷಯ ಶ್ಯಾಮಂಗೆ ಗೊತ್ತಲ್ಲ. ಅವಳು ಸಿಂಗರ್ ಅನ್ನೋ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಾಗ ಅವಳು ಹಾಡು ಹೇಳಕ್ಕೆ ರೂಪಾರಾಣಿ ಜೊತೆ ಹೋದಾಗ್ಲೆಲ್ಲ ನನಗೆ ಸುಳ್ಳು ಹೇಳಿದ್ದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡಿದ್ನೋ ಅವಳಿಗೆ ಚೆನ್ನಾಗಿ ಗೊತ್ತು. ನಾನು ಹಾಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಕೂಡ ಇವಾಗ ಯಾಕೆ ಹೀಗೆ ನಡ್ಕೋತಾ ಇದ್ದಾಳೆ? ಅವಳು ಹೀಗೆ ಮಾಡ್ತಾ ಇರೋದಕ್ಕೆ ಖಂಡಿತ ಏನಾದರೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಒಂದು ವೇಳೆ ಆ ರೀತಿ ಕಾರಣ ಇದ್ರೂ, ಅವಳೇನಾದರೂ ಪ್ರಾಬ್ಲಮ್ಮಲ್ಲಿದ್ದರೂ ಆ ವಿಷಯ ನನಗೆ ಹೇಳಬೇಕಲ್ವಾ? ಹೇಳ್ದೆ ಹೀಗೆ ಯಾಕೆ ಮಾಡ್ತಾಳೆ? ಕೇಳ್ತೀನಿ. ಮನೆಗೆ ಹೋದ್ಮೇಲೆ ಶ್ಯಾಮನ ಡೈರೆಕ್ಟಾಗಿ ಕೇಳ್ತೀನಿ.
ಐಶ್ವರ್ಯ ಅಕ್ಕಂಗ್ ಗೊತ್ತಾಗ್ದೆ ಮಾವನ್ಗೆ ಟ್ರೀಟ್ಮೆಂಟ್ ಹೇಗ್ ಮಾಡ್ಲಿ? ಈಗೀಗ ಮಾವ ಸ್ವಲ್ಪ ಗುಣ ಆಗ್ತಾ ಬರ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಬ್ರೇಕ್ ಆಗ್ದಿದ್ದ ಹಾಗೆ ಹೇಗ್ ಕಂಟಿನ್ಯೂ ಮಾಡ್ಲಿ? ಅಮ್ಮ ತುಳಸಿ, ಬನ್ನಿ. ಹೇಗಿದ್ಯಮ್ಮ? ಹೊಟ್ಟೆ ನೋವು ಈ ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಕಡಿಮೆ ಆಗಿರುತ್ತೆ, ನನಗೆ ಗೊತ್ತು. ಟ್ಯಾಬ್ಲೆಟ್ ತಗೊಂಡ್ಮೇಲೆ ಕಡಿಮೆ ಆಗದೆ ಹೇಗಿರುತ್ತೆ? ನೋಡಮ್ಮ, ನಿಂಗೆ ಒಳ್ಳೇದು ಬಯಸೋನಾಗಿ ನಿನಗೊಂದು ಸತ್ಯ ಹೇಳ್ತೀನಿ ಕೇಳು. ಆರೋಗ್ಯನೇ ಮಹಾಭಾಗ್ಯ ಅಂತ ನಮ್ಮ ಹಿರಿಯರು ಯಾಕೆ ಹೇಳಿದ್ದು ಗೊತ್ತಾ?